ಹಲೋ ಹಾಯ್ ವೆಲ್ಕಮ್. ಇವತ್ತು ನಾವು ಶೃಂಗೇರಿ ಹೊರನಾಡು ಹೊರಟಿದ್ದೀವಿ. ಹೊರನಾಡಿಂದ ಶೃಂಗೇರಿ ಹೋಗೋಣ ಅಂತ ಪ್ಲ್ಯಾನ್ ಇದೆ, ಗೊತ್ತಿಲ್ಲ ಏನಂತ. ಇವಾಗ ಹೊರನಾಡು ಹೊರಟಿದ್ದೀವಿ. ಇನ್ನೂ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗ್ತೈತೆ. ಪ್ಯಾಕಿಂಗ್ ಎಲ್ಲ ಆಗಿದೆ ಅರ್ಧಂಬರ್ಧ. ನಮ್ಮ ಅಮ್ಮ ಇನ್ನು ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ನಮ್ಮ ಪಾಪು ಮಾಡ್ಕೊಂಡಿದ್ದಾನೆ, ವಿಹಾನು ಮಾನ್ಯ ರೆಡಿಯಾಗಿ ಕುತ್ಕೊಂಡಾಳೆ. ಹೊರನಾಡು ಹೋಗೋ ಕಾರಣ ಅದೇ ನಾನು ಹೇಳಿದ್ನಲ್ಲ, ಪಾಪುಗೆ 3 ತಿಂಗಳು ಆಯ್ತಲ್ಲ, ನಾಳೆಗೆ 3 ತಿಂಗಳು. ಹಾಗೆ ಮಾರ್ನಿಂಗು ಬರ್ತಡೇ ನಾಳೆ. ಸೊ ಅದಕ್ಕೆ ಹೊರನಾಡಲ್ಲಿ ಅನ್ನಪ್ರಾಶನ ಮಾಡಿಸ್ಬಿಟ್ಟು ಬರೋಣ ಅಂತ ಇದ್ದೀವಿ. 3 ತಿಂಗಳು ಆಯ್ತಲ್ಲ, ಅದಾದಮೇಲೆ ಹೋಗ್ಬೇಕಾದ್ರೆ ಊಟ ಕೊಡ್ಬೋದು. ಹಿಂಗೆ ಶೃಂಗೇರಿಗೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಇದ್ದೀವಿ ಮಾರ್ನಿಂಗೆ. ನೋಡೋಣ, ಈ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಏನೇನಾಗುತ್ತೆ ಅಂತ. ಹಾಗೆ ಇವತ್ತಿನ ವ್ಲಾಗಲ್ಲಿ ಫುಲ್ ನೋಡಿ, ಎಂಡ್ವರೆಗೂ ನೋಡಿ, ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾವು ಹೊರಟ್ರೆ ಬೆಳಗಿನ ಜಾವಲ್ಲಿ ಇರ್ತೀವಿ. ಒಂದೇ ವ್ಲಾಗಲ್ಲಿ ನಾನು ಇವತ್ತು ಫುಲ್ ತೋರಿಸ್ತೀನಿ, ನಾಳೆ ಬೆಳಗ್ಗೆ ಏನೇನಾಗುತ್ತೆ ಅಂತ. ಹಾಗೆ ಏನಾದ್ರು ಜಾಸ್ತಿ ಕಂಟಿನ್ಯೂಸ್ ವೀಡಿಯೋ ಆದರೆ ಪಾರ್ಟ್ ಮಾಡಿಬಿಟ್ಟು ಹಾಕ್ತೀನಿ. ಹಾಗೆ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಆಮೇಲೆ ಓಕೆ, ಇವಾಗ ಫುಲ್ ಸುಸ್ತಾಗ್ಬಿಡುತ್ತೆ, ಎಲ್ಲ ಪ್ಯಾಕಿಂಗ್ ಮಾಡಿ ಸುಸ್ತಾಗ್ಬಿಡುತ್ತೆ. ಪ್ಯಾಕಿಂಗ್ ಏನು ಅಷ್ಟೊಂದಿಲ್ಲ. ಇವತ್ತು ಹೋದರೆ ನಾಳೆ ನೈಟು, ಇಲ್ಲ ಮಂಗಳವಾರ ಬೆಳಗ್ಗೆ ನೋಡಬೇಕು. ಅಲ್ಲಿವರೆಗೂ ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ಬೇಕು, ಅಲ್ಲಿ ಮಳೆ ಎಲ್ಲ ಇದ್ದರೆ ವೆದರ್ಲ್ಲ ಸೂಪರಾಗಿರುತ್ತೆ, ಮಸ್ತಾಗಿರುತ್ತೆ ನೇಚರ್ ನೋಡೋಕ್ಕೆ. ಎಲ್ಲ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಓಕೆ, ಕೀಪ್ ವಾಚಿಂಗ್. 3 ಫ್ಲೇವರ್ ತೀರ ಬರ್ತಡೇ ಮಾರ್ನಿಂಗ್ ಹೊಸ ಬಟ್ಟೆ. ಸ್ಟುಡಿಯೋದಲ್ಲಿ ಸ್ಟುಡಿಯೋಗೆ ಹೋಗ್ಬಿಟ್ಟು ಹೊಸ ಬಟ್ಟೆ ತಗೊಳ್ಳಿ. ವಾವ್, ಸೂಪರ್ ಪಾಪು. ನೋಡಿ ಗೈಸ್, ಎಸ್ ಟಿ ಕುಮಾರಸ್ವಾಮಿ ಅವರ ಅಮ್ಮ ತೀರ್ಕೊಂಡಿದ್ರಲ್ಲ, ಅವ್ರದ್ದು ಬಾಡಿ ಇವಾಗ ಹೋಗ್ತಾ ಇದೆ ಇಲ್ಲಿ ಹಾಸನ್ ರೋಡಲ್ಲಿ. ಹೊಳೆ ನರಸೀಪುರ ಅವರ ಊರ ಕಡೆ ಹೋಗ್ತಿದೆ ಅಂತೆ. ಅಂದರೆ ಮಾಜಿ ಪ್ರಧಾನಿ ದೇವೇಗೌಡ ಸರ್ ಇದ್ರಲ್ಲ, ಅವ್ರ ಊರಿಗೆ ಹೋಗ್ತಾ ಇದೆ. ನೋಡಿ ಮೀಡಿಯಾ ನೋಡಿ, ಮೀಡಿಯಾದವ್ರು ಹೋಗ್ತಾ ಇದ್ದಾರೆ. ಅವ್ರ ಬಾಡಿ ಕೂಡ ಇಲ್ಲಿ ಹೋಗ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಿಕ್ತರು ಅವರು. ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ನಮಗೆ ಅವರ ಬಾಡಿ ನೋಡೋಕೆ ಸಿಕ್ತು. ನೋಡಿ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಫುಲ್ ರೋಡಲ್ಲೆಲ್ಲ ಅವ್ರದೇ ಫೋಟೋ. ಎಷ್ಟು ಜನ ಇದ್ದಾರೆ ಅವ್ರನ್ನ ನೋಡೋಕ್ಕೋಸ್ಕರ ಜನಗಳು ರೋಡಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂದರೆ ಆ ರೋಡ್ಗೆ ಹಾಕಿ ಬರ್ತೀವಿ ಅಂತ ಅಂದರೆ ನಿಲ್ಲಿಸ್ತಾರೆ. ಅಲ್ಲಲ್ಲಿ ಜನಗಳೆಲ್ಲ ನಿಲ್ತಾರೋ ಅಲ್ಲಲ್ಲಿ ನಿಲ್ಲಿಸ್ತಾರೆ ಅವ್ರನ್ನ ನೋಡೋಕ್ಕೆ, ಆ ಬಾಡಿ ನೋಡೋಕ್ಕೆ. ಒಂಥರ ಬೇಜಾರು, ನಮಗೇನೆ ಬೇಜಾರಾಗುತ್ತೆ. ಅವರ ಮಕ್ಕಳು ಅವರೆಲ್ಲ ಇದ್ದು ರೀಚ್ ಆದ್ರಿ ನೋಡಿ ಗೈಸ್. ದೇವಸ್ಥಾನ ಎದುರುಗಡೆ ರೂಮ್ ಮಾಡ್ಕೊಂಡಿದ್ದೀವಿ. ದೇವಸ್ಥಾನ ಇದು ಕಾಣಿಸ್ತಾ ಇದೆ ನೋಡಿ. ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಆಷಾಢ ಅಲ್ವಾ, ಅದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ ಫುಲ್ಲು. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ, ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ. ಒಂದು ನಿದ್ದೆ ಎಳೀತೈತೆ ಮಾತ್ರ. ಇವಾಗ ಫುಲ್ ನಿದ್ದೆ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ದೇವಸ್ಥಾನ ಹೋಗ್ಬೇಕು. ತುಂಬ ದೇವಸ್ಥಾನ ಇಲ್ಲೇ ಐತಲ್ಲ ಎದುರುಗಡೆನೆ. ಇದೇ ಫಸ್ಟ್ ನಾವು ದೇವಸ್ಥಾನ ಎದುರುಗಡೆ ರೂಮ್ ಮಾಡ್ಕೊಂಡಿರೋದು. ಪಾಪು ಇಲ್ಲಿ ಅಳ್ತೈತೆ ನೋಡಿ. ಇದೇ ರೂಮ್, ಸಿಂಪಲ್ ಆಗಷ್ಟೇ ಇದು. 2 ಬೆಡ್ ಐತೆ, ಬಾತ್ರೂಮ್. ದೇವಸ್ಥಾನ ಎದುರುಗಡೆ ರೂಮ್ ಮಾಡ್ಕೊಂಡಿದ್ದೀವಿ, ಈಸಿ ಆಗುತ್ತೆ ಅಂತ. ಇಲ್ಲಿಂದ ಹೋಗಿ ಫುಲ್ಲು ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ನಾವು ಬರ್ಬೇಕಾದ್ರೆ ರೋಡೇ ಕಾಣಿಸ್ತೀವಲ್ಲ, ಅಷ್ಟು ಮಂಜು. ಗ್ಲಾಸ್ ಎಲ್ಲ ಅದು AC ಹಾಕೊಂಡು ಬೇರೆ ಬರ್ತಾ ಇದ್ವಲ್ಲ, ಸ್ವಲ್ಪ ಕ್ಲಿಯರ್ ಆಗ್ತಿತ್ತು. ಇಲ್ಲಿ ಬಂದರೆ ಫುಲ್ ಕಾಣಿಸ್ತಾನೆ, ರೋಡ್ ಕಾಣಿಸ್ತಾನೆ ಇಲ್ಲ, ಒಂಚೂರು ಕಾಣಿಸ್ತಾ ರೋಡು. ಇದು ಬೆಳಗ್ಗೆ 7:45 ವ್ಯೂ ನೋಡಿ ಹೆಂಗಿದೆ, ಸೂಪರ್ ಆಗಿದೆಯಲ್ಲ ವ್ಯೂ. ಫುಲ್ ಹಚ್ಚ ಹಸಿರಿನ ತುಂಬಿದ ವಾತಾವರಣ. ಇದು ಬಂದು ಅಡಿಕೆ ತೋಟ ನೋಡಿ, ಮುಂದೆ ಕಾಣಿಸ್ತಿದೆಯಲ್ಲ ಅದು ಅಡಿಕೆ ತೋಟ.
ರಶ್ ಏನು ಅಂಥದ್ದೇನು ರಶ್ ಇಲ್ಲ, ಜನ ಹೋಗ್ತಾರೆ ಬರ್ತಾರೆ, ದರ್ಶನ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಕೆಲಸ. ಇದೇನಿಲ್ಲ, ದೇವರನ್ನ ನೋಡೋದು ಬರೋದಷ್ಟೇ. ಇವತ್ತು ಊಟನೂ ಇರುತ್ತೆ ಅಲ್ಲಿ. ನಂದು ನೋಡಿ ಇಷ್ಟೇ ಮೇಕಪ್, ಸಿಂಪಲ್ ಮೇಕಪ್. ಇನ್ನೊಂದು ತಲೆ ಒಂದು ಬಾಚ್ಕೊಂಡ್ರೆ ನೀಟಾಗಿ ಮುಗೀತು. ನನಗೆ ವ್ಯೂ ನೋಡ್ತಾನೇ ಇರಬೇಕು ಅನಿಸುತ್ತೆ, ಇಲ್ಲೇ ಇರೋಣ ಅನಿಸ್ತಾಯಿದೆ. ನೋಡಿ ಅಲ್ಲೇ ಕಾಣಿಸುತ್ತೆ ದೇವಸ್ಥಾನ. ಬೆಳಗ್ಗೆ ಬೇಗ ಎದ್ದಿತ್ತು, ಒಂದು ವೀಡಿಯೋ ಮಾಡಿದ್ದೀನಿ, ಸಕ್ಕತ್ತಾಗೈತೆ ಮಾತ್ರ. ಫುಲ್ ಮಂಜು ಇಲ್ಲೆಲ್ಲ, ಅಂದರೆ ಏನಂತ ಹೇಳ್ತಾರೆ ವೈಟು ಮಂಜು ಕಟ್ಕೊಂಡಿರ್ತಲ್ಲ ಆ ಕಡೆ ಎಲ್ಲ, ಆ ಥರ ಆಗಿತ್ತು. ಇವಾಗ ದರ್ಶನ ಹೋಗ್ತಿದ್ವಿ, ದರ್ಶನ ಮುಗಿಸ್ಕೊಂಡು ಆಮೇಲೆ ವೀಡಿಯೋ ಮಾಡ್ತೀನಿ. ಇವಾಗ ರೆಡಿ ಆಯಿತು, ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಪಾಪ ಮಲ್ಕೊಂಡಿದ್ದಾನೆ, ಎಲ್ಲ ರೆಡಿಯಾಗಿ ಇಲ್ಲಿ ನಿಂತ್ಕೊಂಡಿದ್ದೀವಿ. ನಾನೇ ಅಂತೂ ಫುಲ್ ರೆಡಿಯಾಗ್ಬಿಟ್ಟಾಳೆ, ಪ್ಯಾಂಟ್ ಬಿಚ್ಚೋದು ಹಾಕೊಳ್ಳೋದು ಏನು ಮಾಡ್ಕೊಂಡು ಪ್ಯಾಂಟ್ ಬಿಚ್ಬಿಟ್ಟವಳೆ ಮಾನ್ಯ. ಅವ್ರಿಗೆ ಆ ಪ್ಯಾಂಟ್ ಬೇಕಂತೆ ನೋಡಿ. ಇವಾಗ ಫುಲ್ ಮಂಜು ಕಟ್ತೈತಿ. ಇವಾಗ ರಶ್ ಏನು ಅಷ್ಟೊಂದಿಲ್ಲ, ನೋಡ್ಬೇಕಿಲ್ಲ ಒಳಗೆ ಹೋಗ್ಬಿಟ್ಟು ಏನಾಗಿ ಹಿಂಗೆ ಅಂತ. ರಶ್ ಇದ್ದರೆ ಅಷ್ಟೊಂದು ರಶ್ ಇರಲ್ಲ ಅನಿಸುತ್ತೆ. ಏನು ಅಷ್ಟೊಂದು ಏನು ರಶ್ ಬೇಗ ಬಿಡ್ತಾರೆ ತಗೋಬೋಕ್ಕೆ. ನೋಡಿ ತರೋಣ, ಸಖತ್ ವ್ಯೂ ಮಾತ್ರ ಸೂಪರ್ ಆಗೈತೆ ನೋಡಿ. ಇಲ್ಲಿ ಅಡಿಕೆ ತೋಟ ಕಾಣಿಸಿದೆ, ಅದು ಅಡಿಕೆ ತೋಟ. ಇಲ್ಲಿ ದೇವಸ್ಥಾನ ನೋಡಿ, ಅಲ್ಲಿ ಮೆಟ್ಲು ಇದೆಯಲ್ಲ, ಅಲ್ಲಿ ಹಂಗೆ ಹೋಗೋದು, ಅಲ್ಲಿಂದ ಬರೋದು ಆ ಕಡೆಯಿಂದ. ಮಳೆ ಸ್ಟಾರ್ಟ್ ಆಯ್ತು ಆಗಲೇ, ಮಳೆ ಬರ್ತೈತೆ ಆಗಲೇ. ಹೌದು ಅಪ್ಪ, ಮಳೆ ಬರ್ತೈತಪ್ಪ. ಆಮೇಲೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಲ್ಲ, ಸುಮ್ಮನೆ ದೂರದಿಂದ ಒಂದು ಫೋಟೋ ತೆಗೆದ್ಬಿಟ್ಟು ಹಾಕ್ತಾರೆ ಅಷ್ಟೇ. ಓಕೆ, ಆಮೇಲೆ ಸಿಗ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಡೆಕೋರೇಷನ್ ಮಾಡೋರೆ ಗೊತ್ತು ದೇವಸ್ಥಾನದಲ್ಲಿ. ಮಳೆ ಬರ್ತಿಲ್ಲ, ತೆಗಿ. ಪಾಪುದು ಅನ್ನ ಪ್ರಸಾದ ಎಲ್ಲ ಆಯಿತು. ನಾನು ಆಚೆ ಬಂದು ವಿಡಿಯೋ ತೆಗಿತಾ ಇದ್ದೀನಿ. ಮಳೆ ಬರ್ತಾಯಿದೆ,
ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರದ್ದು ಅಲಂಕಾರನೂ ಅಷ್ಟು ಚೆನ್ನಾಗಿದೆ. ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ದೇವ್ರದ್ದು ಅಲಂಕಾರ ಮಾತ್ರ. ದೇವ್ರದ್ದು ವಿಡಿಯೋ ಆಚೆ ಬಂದು ವಿಡಿಯೋ ತೆಗಿತಾ ಇದ್ದೀನಿ ನೋಡಿ, ಝೂಮ್ ಹಾಕಿ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ದೇವ್ರು ನೋಡಿ. ಗೈಸ್, ನಾನು ವಾಪಸ್ ಬಂದ್ಬಿಟ್ಟೆ. ಎಲ್ಲ ಅನ್ನ ಪ್ರಸಾದ ಎಲ್ಲ ಕೊಟ್ಟು ಪಾಪುಗೆಲ್ಲ ಕೊಟ್ಬಿಟ್ಟು ಬಂದ್ರಿ. ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಅಳಕ್ಕೆ ಅಲ್ಲೇ ಜೋರಾಗಿ ಮಳೆ ಬರ್ತಾಯಿತ್ತು. ನಾನು ರೂಮಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಅವರೆಲ್ಲ ಅಲ್ಲಿ ಊಟ ಮಾಡ್ತಾಯಿದ್ದಾರೆ. ಇವಾಗ ಊಟ ಟೈಮ್ ಅಲ್ಲೇ ಪ್ರಸಾದ ಕೊಡ್ತಾರಲ್ಲ, ಸೊ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೋದರು. ನಾನು ಇನ್ನೂ ಹೋಗಿಲ್ಲ. ಇನ್ನು ಅಳ್ತಾ ಇದ್ದಾನೆ, ಮಲ್ಕೊತಾ ಇಲ್ಲ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ. ಮಳೆ ವೆದರ್ ಅಂತೂ ಚಿಲ್ಲಾಗೈತೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನೋಡಿ, ಕಿಟಕಿಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ವಾವ್ ವಾವ್, ಸೋ ಬ್ಯೂಟಿಫುಲ್. ಅನ್ನಪೂರ್ಣೇಶ್ವರಿ ದರ್ಶನ ಆಯಿತು. ಸಖತ್ತಾಗಿ ದರ್ಶನ ಆಯಿತು ಮಾತ್ರ. ದೇವ್ರನ್ನ ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ಬೋದು. ಅಷ್ಟು ಜನನೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಂದರೆ ಇಲ್ಲಿ ಬೇಗ ಅಂದರೆ ಏನಂದರೆ ಏನು ಗೊತ್ತಾ, ಇಲ್ಲಿ ಸಿಸ್ಟಮು ನಿಂತ್ಕೊಂಡು ಒಂದು ಸ್ವಲ್ಪ ಜನ ಇದ್ದರೆ ಬಿಡಲ್ಲ, ಸ್ವಲ್ಪ ತಳ್ತಾರೆ. ಎಲ್ಲ ದೇಶದಲ್ಲಿ ಹಂಗೆ ಅಲ್ವಾ, ಜನ ಇದ್ದರೆ ಹೋಗಿ ಕಳಿಸ್ತಾರೆ. ಯಾರು ಜನ ಜಾಸ್ತಿ ಇರಲ್ವೋ ಒಂದು 5 ನಿಮಿಷ ನಿಂತ್ಕೊಂಡು ಕೈ ಮುಕ್ಕೊಂಡು ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಬರ್ಬೋದು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಈ ಬೇರೆ ದೇವಸ್ಥಾನದಲ್ಲ ಆ ಥರ ಅಲ್ಲ. ಜನ ಇಲ್ಲಂದ್ರೂ ಬಿಡ್ತಾರೆ, ಜನ ಇಲ್ಲಂದ್ರೂ ಬಿಡಲ್ಲ, ಜನ ಇದ್ರೂ ಬಿಡಲ್ಲ. ಆ ಥರ ಇಲ್ಲಾದರೆ ನಿಂತ್ಕೊಳ್ಳಿ, ಒಂದು 5 ನಿಮಿಷ ನಿಂತ್ಕೊಂಡು ಕಣ್ತುಂಬ ನೋಡಿ ದೇವ್ರನ್ನ ಕೈ ಮುಕ್ಕೊಂಡು ಬರ್ಬೋದು. ಆ ಥರ ಇದೆ. ಬೇಕಾದ್ರೆ ಇನ್ನೊಂದು ದರ್ಶನಕ್ಕೆ ಹೋಗ್ಬೋದು. ಆ ಥರ ಇತ್ತು. ಬೇಗ ದರ್ಶನ ಆಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಏನು ಅಷ್ಟೊಂದೇನು ಕ್ಯೂ ಸಿಸ್ಟಮ್ ಅಂತೂ ಇಲ್ಲವೇ ಇಲ್ಲ. ಟಿಕೆಟ್ ಪಾಪುಗೆ ಊಟ ಕೊಡೋಕ್ಕೆ ಟಿಕೆಟ್ 300 ರೂಪಾಯಿ ಇಸ್ಕೊತಾರೆ. 3 ಮಂತ್ಸ್ ಅಲ್ವಾ, 300 ರೂಪಾಯಿ ಇಸ್ಕೊತಾರೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹೋಗಿ ಟಿಕೆಟ್ ಕೊಟ್ಟು ಒಂದು ಪೂಜಾರಿ ಭಟ್ರು ಬರ್ತಾರೆ, ಅವ್ರ ಹತ್ರ ಕೊಟ್ಬಿಟ್ಟು ಇದು ರವೆ ಪಾಯಸ ಕೊಡ್ತಾರೆ. ಏನು ಹೆಸರು ರಾಶಿ ಗೋತ್ರ ಎಲ್ಲ ಕೇಳ್ತಾರೆ. ಆಮೇಲೆ ನಾವು ತೊಗೊಂಡೋಗಿರಬೇಕು ಬೆಳ್ಳಿ ಬಟ್ಲು ಅಥವಾ ಸ್ಪೂನ್ ಯಾವುದರಲ್ಲಿ ತೊಗೊಂಡೋಗ್ಬೇಕು. ನಾವು ತಂದಿರಲಿಲ್ಲ. ಇದು ಉಂಗುರ ಇತ್ತಲ್ಲ ಬೆಳ್ಳಿದು, ಸೊ ಅದರಿಂದ ಕೊಡ್ಬೋದು. ಬೆಳ್ಳಿ ವಸ್ತು ಕೊಡಬೇಕು. ಒಟ್ಟಿನಲ್ಲಿ ಬೆಳ್ಳಿ ಹಂಗೆ ಚೂರು ನೆಕ್ಸಿದ್ದು ಅಷ್ಟು. ಇನ್ನೂ ಊಟ ಕೊಡ್ಬೋದು ಯಾವಾಗಾರು. ಅಂದರೆ ಯಾವಾಗಂದ್ರೆ ಈಗಲೇ ಕೊಡೋಂಗಿಲ್ಲ. ಒಂದು 5-6 ತಿಂಗಳಿಗೆ ಸಿರ್ಲ್ಯಾಕು ಅಥವಾ ರಾಗಿ ಸಿರ್ಲ್ಯಾಕ್ ಕೊಡ್ಬೋದು. ರಾಗಿ ಸರಿ ಆಮೇಲೆ ಕೊಡ್ಬೋದು. ಹಂಗೆ ಹೋಗಿ ಪ್ರಸಾದ ನಿಂತ್ಕೊಂಡು ಅಲ್ಲಿಂದ ಹೊರಡೋದು. ನೆಕ್ಸ್ಟ್ ಯಾವಾಗ ಎಲ್ಲಿಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊರಡ್ತಾ ಇರೋದೆ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಅವ್ರದ್ದೆಲ್ಲ ಊಟ ಆಗೋಯ್ತು. ನಾ ಇವಾಗ ಒಬ್ಬಳೇ ಹೋಗ್ತಾ ಇದ್ದೀನಿ ಊಟಕ್ಕೆ. ಇವಾಗ ಲೈನಲ್ಲಿ ದಕ್ಷಿಣ ಕಾಶಿ ಇವಾಗ ಕಾಫಿ ಬ್ರೇಕು, ಕಳಸದಲ್ಲಿದ್ದೀವಿ. ಕಾಫಿ ಕುಡ್ಕೊಂಡು ಓಡೋದ ಅಂತ. ಇವಾಗ ಇದೊಂದು ತಿಂಡಿ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. ಸ್ವೀಟ್ ಅದೊಂಥರ ಗಟ್ಟಿಯಾಗಿದೆ. ಅಲ್ಲೊಂದು ಯಾವುದೋ ರಾಣಿ ಜಹಾರಿ ವ್ಯೂ ಪಾಯಿಂಟ್ ಅಂತ ನೋಡೋಕ್ಕೆ ಹೋಗಲ್ಲ. ಕಾಫಿ ಕುಡಿ ಬಸ್ತು. ರಾಣಿ ಜಹಾರಿ ವ್ಯೂ ಪಾಯಿಂಟ್ ಬಂದರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಗಣೇಶ್ ಇಲ್ಲಿ ಫೋಟೋ ಮಾಡ್ತೀಯಾ? ಅಲ್ಲೋಡ್ ಕಾಣಿಸ್ತಾನಲ್ಲ. ಇಲ್ಲಿ ಜಿಂಕೆ ಆನೆಲ್ಲ ಇದಾವಂತೆ. ಆನೆಲ್ಲ ನಾಯಿ ನಿಲ್ಸಿ ಫೋಟೋ ತೆಗೆದಿತ್ತು ನೋಡಿ. ಇಲ್ಲಿ ಕರೆಕ್ಟ್ ಈ ಥರ ಹತ್ತಿದ್ನಲ್ಲ ಒಂದ್ಸತಿ. ವಾವ್, ತರುಣ್ ನೋಡೋ.
ಇರ್ತಾನೆ ಇಲ್ಲ ವಿಹಾನ್. ಇಲ್ಲ ಬ್ಯಾಗು ಎತ್ಕೋ ಬ್ಯಾಗ್ ಎತ್ಕೊಳ್ಳೋದು. ಏ ಬ್ಯಾಗ್ ಎಲ್ಲ ಬೇಡ, ನೀರು ಹೋಗುತ್ತೆ ಹೋಗುತ್ತೆ. ಚಾಕು ಚಾಕು ಇಲ್ಲಿ ಮಾಡ್ದಷ್ಟು ಕೆಲಸ ಮನೆಗೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಮಹಾರಾಜನ ತರ ನೋಡ್ಕೊತಿದ್ರೇನೋ. ಬೇಗ ಬೇಗ ಸರ್ ಮ್ಯಾಚ್ ಬಾಸ್ ಅಪ್ಪಲ್ಲಪ್ಪಿ ಅಪ್ಪ ಬಾತ್ರೂಮ್ ನಾನು ಹೋಗ್ಲಾ? ದರ್ಶನ ಎಲ್ಲ ಮುಗಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಇವಾಗ ನಮ್ಮ ಅಜ್ಜಿನ ಹೋಗ್ತೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.